ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೆಲವೊಂದು ನೇಮಕಾತಿಗಳನ್ನು ಬಿಡ್ತಾ ಇಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಪೊಲೀಸ್ ಪೇದೆ ಹುದ್ದೆ ಅಥವಾ ಅದಕ್ಕೆ ವಯೋಮಿತಿ ಹೆಚ್ಚಳ ಮಾಡಬೇಕು, ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಬೇಕು ಸೇರಿದಂತೆ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ಧಾರವಾಡದಲ್ಲಿ ದೊಡ್ಡ ಮಟ್ಟದ ಜೂಬ್ಲಿ ವೃತ್ತ ಏನಿದೆ ಅಲ್ಲಿ ಉದ್ಯೋಗ ಆಕಾಂಕ್ಷಿಗಳೆಲ್ಲರೂ ಕೂಡ ಬೃಹತ್ ಮಟ್ಟದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ಯಾರ ನೇತೃತ್ವದಲ್ಲಿ ಅಂತಂದರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಆಗಿರುವಂತಹ ಶಾಂತಕುಮಾರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಆಗಿತ್ತು. ಇದೀಗ ಅವರು ಧಾರವಾಡದಲ್ಲಿ ಮತ್ತೆ ಡಿಸೆಂಬರ್ 8ನೇ ತಾರೀಕು ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂತ ಅದಕ್ಕೆ ಕರೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಬೆಂಬಲ ನೀಡಬೇಕು ಅಂತ ಹೇಳಿ, ಯಾಕಂದರೆ ಸರ್ಕಾರ ನೇಮಕಾತಿಯ ಒಂದು ವಿಚಾರದಲ್ಲಿ ಸಾಕಷ್ಟು ವಿಳಂಬವನ್ನು ಮಾಡ್ತಾ ಇದೆ. ಖಾಲಿ ಹುದ್ದೆಗಳಿದೆ, ಅದನ್ನು ಬಿಡುತ್ತಾ ಇಲ್ಲ. ನೇಮಕಾತಿಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳು ಕಾದುಕೊಂಡು ಕೂತಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ್ದಾರೆ ಶಾಂತಕುಮಾರ್ ಅವರು. ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಂದರೆ, ಕಳೆದ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿದ್ದೀವಿ. ಧಾರವಾಡದಲ್ಲಿ ವಯೋಮಿತಿ ಹೆಚ್ಚಳ ಮತ್ತು ಉದ್ಯೋಗಗಳನ್ನು ಕರೆಯುವಂತೆ ಹೋರಾಟ ಮಾಡಿದ್ವಿ. ಹೀಗಾಗಿ ಹೋರಾಟ ಮಾಡಿದ ಮೇಲೆ ಸ್ವಲ್ಪ ಸಡಿಲಿಕೆ ನೀಡಿ ವಯೋಮಿತಿ ಹೆಚ್ಚಳ ಮಾಡಲಾಗಿದೆ ಅಂತ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಳ ಮಾಡೋದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಮತ್ತು ವಿರೋಧ ಪಕ್ಷದಲ್ಲಿ ಇದಾದ ಬಳಿಕ ಏನಾಗಿತ್ತಂದರೆ OBCಗೆ 33 ವರ್ಷ ಮತ್ತು ಜನರಲ್ ಕ್ಯಾಟಗರಿಗೆ 30 ವರ್ಷ ಮಾಡುವ ಮಾತುಕತೆ ಕೂಡ ಹೇಳಿದರು. ಆದರೆ ಇದು ಆಗಲಿಲ್ಲ. ವಿರೋಧ ಪಕ್ಷದಲ್ಲಿ ಇರುವಂಥವರು ಇದ್ದಾಗ ಹೇಳಿದ ಒಂದೇ ಒಂದು ಮಾತಿಗೆ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಬಂದು ಅಭ್ಯಾಸ ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ 1 ವರ್ಷದಲ್ಲಿ 1 ಲಕ್ಷ ಉದ್ಯೋಗ ಕೊಡುವ ಒಂದು ಮಾತನ್ನು ಹೇಳಿತ್ತು. ಈಗ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಕೇವಲ 5,000 ಹುದ್ದೆಗಳನ್ನು ಮಾತ್ರ ಕರೆದಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇದೇ ಡಿಸೆಂಬರ್ 8ನೇ ತಾರೀಕು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ. ನಾವು ಧಾರವಾಡ, ವಿಜಯಪುರ, ಮೈಸೂರು ಸೇರಿ ಹಲವು ಕಡೆ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಇವತ್ತು ನಾವು ಉದ್ಯೋಗಾಂಕ್ಷಿಗಳಿಗೆ ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ನಾವು ಹೋರಾಟವನ್ನು ಮಾಡ್ತೀವಿ. ಡಿಸೆಂಬರ್ 11ಕ್ಕೆ ಹೋರಾಟ ಮಾಡಲು PSI ನೋಟಿಫಿಕೇಶನ್ಸ್ ಆಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಸರ್, ನಾವು ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದ್ವಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು. ರಾಜ್ಯ ಸರ್ಕಾರದಲ್ಲಿರೋ 2,76,386 ಖಾಲಿ ಹುದ್ದೆಗಳನ್ನ 43 ಇಲಾಖೆಯಿಂದ ಫಿಲ್ ಮಾಡಬೇಕು, ಮತ್ತೆ ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಸರ್. ಅಷ್ಟು ಹೋರಾಟ ಮಾಡಿದ್ಮೇಲೂ ಏನೋ ಕೆಲವೊಂದು ಸಣ್ಣ ಬದಲಾವಣೆ ಆಗಿದೆ ಅಷ್ಟೇ. ಏನೋ 1-2 ನೋಟಿಫಿಕೇಶನ್ಸ್ ಆಗಿತ್ತು. 2 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರೆ ಅದನ್ನ 3 ವರ್ಷ ಮಾಡಿದ್ರು. ಈಗ ನಾವು ಕೇಳ್ತಾ ಇರೋದು 5 ವರ್ಷ ವಯೋಮಿತಿ. ಮತ್ತೆ PC ಅದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ 33 ವರ್ಷ, ಮತ್ತೆ SC/ST OBCಗೆ 33 ವರ್ಷ, 30 ವರ್ಷ ಜನರಲ್ ಮೆರಿಟ್ಗೆ ಕಾಯಂ ಮಾಡ್ತೀನಿ ಅಂತ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಸಿದ್ದರಾಮಯ್ಯ ಸರ್ ಲೆಟರ್ ಹಾಕಿದ್ರು. ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದ್ರೆ ಒಂದ್ ದಿನ 2 ದಿನ ಅಂದ್ರೆ ಏನ್ಬೋದು ಸರ್, ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಒಂದು ಲೆಟ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮನೆಗೆ ಹೋಗಿದ್ದಾರೆ, ವಾಪಸ್ ಬಂದು ಓದ್ತಾ ಇದ್ದಾರೆ. ಮತ್ತೆ ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಅವ್ರು ಹೇಳಿದ್ದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿ. ಅವಾಗ 2.5 ಲಕ್ಷ ವೇಕೆನ್ಸಿ ಇತ್ತು 2.5 ವರ್ಷ ಹಿಂದೆ. ಆ 2.5 ಲಕ್ಷ ವೇಕೆನ್ಸಿಲಿ ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಬಂದು 2.5 ವರ್ಷದಿಂದ ಸರ್ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಆ 5,000ದಲ್ಲೂ ಏನ್ ವೇಕೆನ್ಸಿ ಇದೆ, ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದ್ರೆ ಅಷ್ಟು ಪ್ರಕರಣಗಳು, ಅಷ್ಟು ನೋಟಿಫಿಕೇಶನ್ಸ್ ಇವತ್ತು ಕೋರ್ಟ್ ಅಲ್ಲಿ ಇದಾವೆ. ಕೋರ್ಟ್ ಅಲ್ಲಿ ಇವತ್ತು ಸ್ಟೇ ಇದೆ. ಮತ್ತೆ ಕೋರ್ಟ್ ಫೈನಲ್ ವರ್ಡಿಕ್ಟ್ ಬರೋ ತನಕ ಯಾವುದೇ ಫೈನಲ್ ಆರ್ಡರ್ ಕಾಪಿ ಕೊಡಬಾರ್ದು ಅಂತ ಹೇಳಿ ಕೋರ್ಟ್ ಒಂದು ಆದೇಶ ತಗೊಂಡ್ಬಂದಿದ್ದಾರೆ. ಕೋರ್ಟ್ ಇಂದ ಇವತ್ತು ಸರ್ ಮೂಲ ಕಾರಣ ಇವತ್ತು ಸರ್ಕಾರದಿಂದ ಈ ಪರಿಸ್ಥಿತಿಗೆ ಇಲ್ಲಿ ಧಾರವಾಡ ಇರ್ಬೋದು, ಬೆಂಗಳೂರು, ವಿಜಯನಗರ ಮತ್ತೆ ಬಿಜಾಪುರದಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ಪ್ರತಿ ಒಂದು ಡಿಸ್ಟಿಕ್ ಇಂದ ವಿದ್ಯಾರ್ಥಿಗಳು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಇವತ್ತು ನಾವು ಬೆಳಗಾಂ ಅಧಿವೇಶನದಲ್ಲಿ, ಚಳಿಗಾಲ ಅಧಿವೇಶನ ಅಲ್ಲೂ ಕೂಡ 11ನೇ ತಾರೀಕು ಹೋರಾಟ ಮಾಡ್ತಾ ಇದೀವಿ. 6 ತಿಂಗಳಾಗಿ 1 ವರ್ಷ ಆಯ್ತು, ಇನ್ನೂ ಒಂದು ಹೊಸ ರೆಕ್ರೂಟ್ಮೆಂಟ್ ಆಗಿಲ್ಲ. 5 ವರ್ಷ ಆಗಿದೆ PSI ನೋಟಿಫಿಕೇಶನ್ಸ್ ಆಗಿ. ಹೋಗಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಇದು ನಮಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯ ಗೃಹ ಸಚಿವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ನು 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. 1 ವಾರದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತಾರೆ. ಅದಕ್ಕೂ ಇಲ್ಲ ಅಂತಂದ್ರೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಧಾರವಾಡದಲ್ಲಿ ಸರ್ ನಾವು ಇದೇ ತಿಂಗಳು 8ನೇ ತಾರೀಕು ಸೋಮವಾರ ದೊಡ್ಡ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸಬೇಕು. ನಮ್ಮ ಬೇಡಿಕೆ ನ್ಯಾಯಯುತ ಬೇಡಿಕೆ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತು ಒಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್. ಇಲ್ಲಿ ಕೇಳಿದೀವಿ ಸರ್. ಈಗ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮತ್ತೆ ಲಾಸ್ಟ್ ಟೈಮ್ ಏನು ಒಂದು ಹೋರಾಟ ಆಯ್ತು ಡಿಸೆಂಬರ್ 1, ಆ ಒಂದು
ಪರ್ಮಿಷನ್ಸ್ ಡಿಲೇ ಆಗಿತ್ತು, ಅಂದ್ರೆ ಕೊಟ್ಟಿರ್ಲಿಲ್ಲ ಕಾರಣಾಂತರಗಳಿಂದ. ಅದು ಇವಾಗ ನಾವು 8ನೇ ತಾರೀಕು ಪರ್ಮಿಷನ್ಸ್, ನಾವು ಸೆಷನ್ ಏನ್ ಸ್ಟಾರ್ಟ್ ಆಗುತ್ತೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಧಾರವಾಡದಲ್ಲಿ ನಾವು ಮೊದಲನೇ ಹೋರಾಟ ಮಾಡಿ, ಅದಾದ್ಮೇಲೆ ಬೆಳಗಾಮಲ್ಲೂ 11ನೇ ತಾರೀಕು ಹೋರಾಟ ಮಾಡೋಣ ಅಂತ ಪ್ರಾರಂಭ ಮಾಡಿದೀವಿ. ಈ ಒಂದು ಬೇಡಿಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.